ನೋಡಿ, ಕೇರಳ ಸಿಎಂ ಮಾಡಿದಂಥ ಒಂದು ಎಡಬಿಡಂಗಿ ಟ್ವೀಟ್ ಯಾವ ಮಟ್ಟಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಘನತೆಯನ್ನ ಕುಗ್ಗಿಸ್ತಾ ಇದೆ, ಅದಕ್ಕೆ ಪೆಟ್ಟು ಕೊಡ್ತಾ ಇದೆ ಅಂತ ಈಗ ಪಾಕ್ ಎಂಟ್ರಿ ಆಗಿದೆ. ಈ ವಿಚಾರದಲ್ಲಿ ಮುಸ್ಲಿಮರ ಮನೆ ತೆರವು ವಿಚಾರವಾಗಿ ಶತ್ರು ದೇಶ ಈಗ ಧ್ವನಿ ಎತ್ತುತ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಕಿರುಕುಳ ತೀವ್ರ ಕಳವಳವನ್ನ ಉಂಟು ಮಾಡಿದೆ. ಮುಸ್ಲಿಮರ ಗುಂಪು ಹತ್ಯೆ ಆಗಿದೆ ಅಂತ ನೋಡಿ, ಇಲ್ಲದೇ ಇರುವಂಥ ವಿಷಯಗಳನ್ನೆಲ್ಲ ಅವರು ಟ್ವೀಟ್ ಮಾಡಿ ಪಾಕಿಸ್ತಾನ ಇದನ್ನ ದೊಡ್ಡ ಸುದ್ದಿ ರೀತಿ ಬಿಂಬಿಸ್ತಾ ಇದೆ. ಕಾರಣ ಏನು? ಇದಕ್ಕೆ ಮೂಲ ಕಾರಣ ಏನು? ಇದರ ಬುಡವನ್ನ ಹುಡುಕ್ತಾ ಹೋದ್ರೆ ಕೇರಳ ಸಿಎಂ ಮಾಡಿದಂಥ ಒಂದು ರಾಜಕೀಯ ಪೂರಿತ ದ್ವೇಷದ ಟ್ವೀಟ್ ಜೊತೆಗೆ ಅವರ ಬೇಳೆ ಬೇಯಿಸ್ಕೊಳ್ಳಕ್ಕೆ, ಚುನಾವಣೆಯಲ್ಲಿ ವಿಜಯ ಸಾಧಿಸೋದಕ್ಕೆ ಮತ್ತೊಂದು ರಾಜ್ಯದ ಆಂತರಿಕ ವಿಚಾರವನ್ನ ತಮ್ಮ ರಾಜ್ಯದ ವಲಸಿಗರು ಅಕ್ರಮವಾಗಿ ನೆಲೆಸಿದ್ದಾರೆ, ಅದು ಸರಿ ಅನ್ನುವಂಥ ಒಂದು ಧಾಟಿಯಲ್ಲಿ ಟ್ವೀಟ್ ಮಾಡಿ ಇಂಥ ಎಡಬಡಿಗೆ ಕೆಲಸ ಮಾಡಿದ ನಂತರ ಈಗ ಪಾಕಿಸ್ತಾನ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತಾ ಇದೆ.